ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು ನಮ್ಮ ಹಿರಿಯರಾದ ಮೇಟಿ ಅವ್ರ ಪುತ್ರರಾದಂಥ ಉಮೇಶ್ ಮೇಟಿ ಅವ್ರ ಪರವಾಗಿ ಮತಯಾಚನೆ ಮಾಡಬೇಕು ಅಂತೇಳಿ ನಾವೆಲ್ಲ ಬಂದಿದ್ದೇವೆ. ಈಗಾಗಲೇ ಬಾಯಕವ್ರು ಮಾತಾಡಿದ್ದಾರೆ, ಭೀಮಸೇನ ಕಟ್ಟಿಯವರು ಮಾತಾಡಿದ್ದಾರೆ, ಮತ್ತು ವೇದಿಕೆ ಮೇಲೆ ಎಲ್ಲ ಇರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡಗಳನ್ನು ಕೂಡ ಸ್ವಾಗತ ಮಾಡಬೇಕಂತ ಸಭೆ ಕೂಡ ಆಗಿದೆ. ಮತ್ತು ಇವತ್ತು ಒಂದು ಪ್ರಚಾರ ಸಭೆಗೆ ನಮ್ಮ ಇಡೀ ಕಡಿವಾಳ ಗ್ರಾಮದಿಂದ ಮತ್ತು ಸುತ್ತಮುತ್ತ ಗ್ರಾಮದಿಂದ ಬಂದಿರುವಂಥ ಎಲ್ಲ ನಮ್ಮ ತಾಯಿಯಂದರು, ಸಹೋದರಿಯರು, ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ HY ಮೇಟಿ ಅವರು ಕೇವಲ ನಮ್ಮ ತಂದೆಗೆ ಸಹೋದ್ಯೋಗಿ ಆಗಿಲ್ಲ, ನಮ್ಮ ಪಕ್ಷದ ಒಬ್ಬರು ಶಾಸಕರು ಮಾತ್ರ ಆಗಿರಲಿಲ್ಲ, ಬರೀ ಒಬ್ಬರು ಬೆಂಬಲಿಗರು ಮಾತ್ರ ಆಗಿರಲಿಲ್ಲ, ಅವರು ಅದಕ್ಕಿಂತ ಮೀರಿ ತಂದೆಯವರಿಗೆ ಒಬ್ಬ ಕುಟುಂಬದವರನ್ನೇ ಆಗಿದ್ರು, ಸಹೋದರ ಥರ ಆಗಿದ್ರು. ಮೇಟಿಯವರು ನಮ್ಮನ್ನು ಅಕಾಲಿಕವಾಗಿ ಅಗಲಿದ್ದರಿಂದ ಬರೀ ಅವ್ರ ಕುಟುಂಬದವ್ರಿಗೆ ಮಾತ್ರ ಅಲ್ಲ, ತಂದೆಯವ್ರಿಗೂ ಕೂಡ ಮತ್ತು ನಮಗೂ ಕೂಡ ಬಹಳಷ್ಟು ನೋವನ್ನು ತಂದಿದೆ. ಅವ್ರ ಸ್ಥಾನನ ಹೇಗಾದರೂ ಮಾಡಿ ತುಂಬಿಸ್ಬೇಕು ಅನ್ನೋ ಒಂದು ಬಯಕೆ ಸಿದ್ದರಾಮಯ್ಯವ್ರಿಗೂ ಇದೆ. ಒಂದು ಚುನಾವಣೆಯಲ್ಲಿ ಉಪಚುನಾವಣೆಗೆ ಅಭ್ಯರ್ಥಿಯನ್ನು ತೀರ್ಮಾನ ಮಾಡಬೇಕಾದ್ರೂ ಸ್ವಲ್ಪ ಗೊಂದಲ ಇತ್ತು. ಆದರೆ ಮೇಟಿಯವ್ರ ಕುಟುಂಬದವ್ರಿಗೆ ಆಗಲೇ ಬಾಯಕವ್ರು ಹೇಳಿದಾಗೆ ತಂದೆಯವ್ರ ಮಾತನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು, ತಂದೆಯವ್ರು ಒಂದು ಮಾತು ಹೇಳಿದ ತಕ್ಷಣ ನೀವು ಯಾರಿಗೆ ಸೀಟ್ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತ ಹೇಳಿ ತಕ್ಷಣ ಒಪ್ಕೊಂಡು ಉಮೇಶ್ ಮೇಟಿ ಅವ್ರ ಹೆಸರು ಹೇಳಿದಾಗ ಅದಕ್ಕೆ ಸಂಪೂರ್ಣವಾಗಿ ಸಮ್ಮತಿಯನ್ನು ಕೊಟ್ಟರು. ಯಾಕೆ ಕೊಟ್ಟರು ಅಂತಂತಂದರೆ, ಮೇಟಿ ಅವ್ರನ್ನ ಹೇಗೆ ಅವ್ರ ತಂದೆ ಅಂತ ಭಾವಿಸಿದ್ರು ಅದೇ ರೀತಿ ಸಿದ್ದರಾಮಯ್ಯವ್ರನ್ನು ಕೂಡ ಅವರು ತಂದೆ ಅಂತ ಭಾವಿಸಿದ್ದಾರೆ. ಹಾಗಾಗಿ ತಮಗೇನೇ ಆಶೋತ್ತರಗಳು ಅವರು ಎಲ್ಲ ಸಂಪೂರ್ಣ ಸಮ್ಮತಿ ಒಪ್ಕೊಂಡು ಈಗ ಅವ್ರ ಪರವಾಗಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಮೇಟಿ ಅವರು ಅಷ್ಟೇ, ಅವರು ಎಂಥ ಒಳ್ಳೆ ರಾಜಕಾರಣಿಗಳಾಗಿದ್ರು ಅಂತಂತಂದರೆ ಎಲ್ಲ ಥರದ ಜನರನ್ನು ಕೂಡ, ಅವರು ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಸಾಮಾನ್ಯ ಕಾರ್ಯಕರ್ತರಾಗಿರಲಿ, ದೊಡ್ಡ ನಾಯಕರಾಗಿರಲಿ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಮತ್ತು ಇವರು ನಮ್ಮವರು, ಅವ್ರು ಬೇರೆಯವರು, ಆ ರೀತಿ ಎಲ್ಲ ಭೇದ ಭಾವ ಕೂಡ ಮಾಡ್ತಾರೆ. ಎಲ್ಲ ಕೂಡ ಅದನ್ನು ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಾ ಇದ್ರು. ಅಷ್ಟೆಲ್ಲದೆ ಹೋಗಿದ್ದರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಸುಲಭವಾಗಿ ಪ್ರತಿ ಬಾರಿ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಆದರೆ ಅವರೆಲ್ಲರ ಜೊತೆಗೂ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದರಿಂದ ಪ್ರತಿ ಬಾರಿ ಒಳ್ಳೆ ಬಹುಮತದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಕೂಡ ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಬಾಗಲಕೋಟೆಗೆ ವೈದ್ಯಕೀಯ ಕಾಲೇಜ್ ಇರಲಿಲ್ಲ, ಯಾರು ಕೂಡ ತರಕ್ಕಾಗಿಲ್ಲ. ಆದರೆ ಮೇಟಿ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿ ಸರ್ಕಾರಕ್ಕೆ ಒತ್ತಡ ಹಾಕಿ ಇವತ್ತು ಮೆಡಿಕಲ್ ಕಾಲೇಜ್ ತಂದರು. ಅವರೇ ಉದ್ಘಾಟನೆ ಮಾಡಬೇಕಾಗಿತ್ತು, ಆದರೆ ಅವರ ಒಂದು ಅನುಪಸ್ಥಿತಿಯಲ್ಲಿ ಇವಾಗ ನಮ್ಮ ಬಿಟ್ಟು ಹೋಗಿರೋದ್ರಿಂದ ತಂದೆಯವರೇ ಬಂದು ಅದಕ್ಕೆ ಪೂಜೆ ಕೂಡ ಮಾಡಿದ್ರು. ಸೊ ಹಾಗಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ಇನ್ನೂ 2 ವರ್ಷಗಳು ಅವರು ಶಾಸಕರಾಗಿದ್ದರೆ ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ಈಗ ಅವರು ಏನು ಅನ್ಕೊಂಡಿದ್ರು ಬಾಗಲಕೋಟೆ ವಿಧಾನಸಭಾ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಅದನ್ನು ಪೂರ್ತಿ ಮಾಡಬೇಕು ಅಂದರೆ ನೀವು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವ್ರ ಪುತ್ರ ಅದು ಉಮೇಶ್ ಮೇಟಿ ಅವರಿಗೆ ನೀವು ಅದನ್ನು ಕೊಡಬೇಕು. ಹಾಗಾಗಿ ನೀವೇನಾದ್ರು ಉಮೇಶ್ ಮೇಟಿ ಅವರಿಗೆ ಓಟನ್ನು ಕೊಟ್ಟರೆ ನಮ್ಮ HY ಮೇಟಿ ಸಾಹೇಬರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರ್ದಂಗಾಗುತ್ತೆ, ಅವರಿಗೆ ಒಂದು ಒಳ್ಳೆ ಗೌರವ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಉಮೇಶ್ ಮೇಟಿ ಅವರಿಗೆ ನೀವು ವೋಟ್ ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ಕಳಕಳಿಯಾಗಿ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಾಗಿದ್ದಾನೆ ಕೂಡ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಏಕೈಕ ಪಕ್ಷ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಪ್ರಧಾನಿಗಳಾದಂಥ ನೆಹರು ಅವರಾಗಿರಲಿ, ಇಂದಿರಾ ಗಾಂಧಿ ಆಗಿರಲಿ, ರಾಜೀವ್ ಗಾಂಧಿ ಆಗಿರಲಿ, ಅಥವಾ ಮನಮೋಹನ್ ಸಿಂಗ್ ಆಗಿರಲಿ, ಎಲ್ಲರೂ ಕೂಡ ಬಡವರಿಗೋಸ್ಕರ, ಜನಸಾಮಾನ್ಯರಿಗೋಸ್ಕರನೇ ಕೆಲಸ ಮಾಡ್ಕೊಂಡು ಬಂದಿದ್ರು. ಕಾಂಗ್ರೆಸ್ ಪಕ್ಷ ಅಂದರೆ ಬಡವರು ಪಕ್ಷ ಅಂತ ಹಣೆ ಪಟ್ಟಿಗೆ ಸಿಕ್ಕಿದೆ. ಆದರೆ BJP ಪಕ್ಷ ಆಗಿಲ್ಲ. BJP ಪಕ್ಷ ಅಂದರೆ ಏನು ಹೇಳ್ತಿದ್ರು, ವ್ಯಾಪಾರಿಗಳ ಪಕ್ಷ, ಅದು ಶ್ರೀಮಂತರ ಪಕ್ಷ ಅಂತ ಹೇಳ್ತಾರೆ. ಇವಾಗ ನೀವೇ ನೋಡಿ, ನಾವು ಬಡವರಿಗೋಸ್ಕರ ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನು ತಂದ್ವಿ. ಮನಮೋಹನ್ ಸಿಂಗ್ ಅವರಿದ್ದಾಗ ಏನು ಮಾಡಿದ್ರು, ರೈಟ್ ಟು ಫುಡ್ ತಂದರು, ರೈಟ್ ಟು ಎಜುಕೇಷನ್ ತಂದರು, ರೈಟ್ ಟು ಇನ್ಫಾರ್ಮೇಷನ್ ತಂದರು, ಹೀಗೆ ಬಡವರಿಗೋಸ್ಕರ ತಂದರು. ರೈತರ ಸಾಲ ಮನ್ನಾ ಮಾಡಿದ್ರು ಇಡೀ ದೇಶದಲ್ಲಿ, ಆದರೆ BJP ಅವರು ಮಾಡಲಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರಿದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ರು, ಆದರೆ BJP ಅವರು ಯಾವತ್ತಾದ್ರು ಮಾಡಿದಾರ? ಮಾಡಿಲ್ಲ. ಮತ್ತು ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ 2013-18ರಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟರು. ಕೃಷಿ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರಧಾರೆ, ಪಶು ಭಾಗ್ಯ, ಅನ್ನಭಾಗ್ಯ, ಶೂಭಾಗ್ಯ, ಹೀಗೆ ಬೇಕಾದಷ್ಟು ಕಾರ್ಯಕ್ರಮ ಭಾಗ್ಯಗಳ ಸರಮಾಲೆಯನ್ನು ಕೊಟ್ಟರು. ಸುಮಾರು 167 ಕಾರ್ಯಕ್ರಮಗಳು. ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ 170 ಕಾರ್ಯಕ್ರಮಗಳನ್ನು ಉಲ್ಲೇಖ ಮಾಡಿದ್ವಿ. ಅದರ 167 ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತಂದರು. ಅವಾಗಲೂ ಕೂಡ ನುಡಿದಂತೆ ನಡೆದಂಥ ಸರ್ಕಾರ, ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ ಅಂತ ಹೇಳಿ ಅವರು ಹೆಸರನ್ನ ಪಡೆದರು. ಈಗ 2023 ಚುನಾವಣೆಗಿಂತ ಮುಂಚೆ ಆದರೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಇವತ್ತು ಅಧಿಕಾರಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ನಾವು ಜಾರಿಗೆ ತಂದಿದ್ದೀವಿ. ಇವತ್ತು ಯಾವುದಾದ್ರು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಭರವಸೆ ಕೊಟ್ಟು ಅದನ್ನ ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಭರವಸೆಗಳನ್ನು ಈಡೇರಿಸಿರುವಂತ ಸರ್ಕಾರ ಇದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ,
ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮತ್ತೆ ಈ 5 ಗ್ಯಾರಂಟಿ ಸ್ಕೀಮ್ಗಳು ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲ, ಒಂದೊಂದು ಕಾರ್ಯಕ್ರಮಕ್ಕೂ ಕೂಡ ಸಾವಿರಾರು ಕೋಟಿ ಖರ್ಚಾಗುತ್ತೆ. 5 ಗ್ಯಾರಂಟಿ ಸ್ಕೀಮ್ಗಳಿಗೆ ಸುಮಾರು 56,000 ಕೋಟಿ ಖರ್ಚಾಗುತ್ತೆ. ಮತ್ತೆ ಅಷ್ಟು ಹಣನ ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರವಾಗಿ ನಾವು ಫಲಾನುಭವಿಗಳಿಗೆ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಯಾವಾಗಲೂ ಕೆಲಸ ಮಾಡ್ಕೊಂಡು ಬಂದಿರುವಂತ ಪಕ್ಷ ಅಂತಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಆದ್ರೆ ಬಿಜೆಪಿ ಪಕ್ಷ ಏನ್ ಮಾಡ್ತು, ಕಳೆದ ಬಾರಿ ಅವರು ಅಧಿಕಾರದಲ್ಲಿದ್ರು, ಅವ್ರೇನಾದ್ರು ರೈತರ ಸಾಲ ಮನ್ನಾ ಮಾಡಿದ್ರ? ಮಾಡ್ಲಿಲ್ಲ. ಅವ್ರೇನಾದ್ರು ಈ ರೀತಿ ಗ್ಯಾರಂಟಿ ಸ್ಕೀಮ್ಗಳನ್ನು ಜನರಿಗೋಸ್ಕರ ಕೊಡುವಂತ ಕಾರ್ಯಕ್ರಮಗಳಂತಂದ್ರ, ಭಾಗ್ಯ ಕಾರ್ಯಕ್ರಮಗಳಂತಂದ್ರ ತರಲಿಲ್ಲ. ಬದಲಾಗಿ ಅನ್ನ ಭಾಗ್ಯದಲ್ಲಿ 7 kg ಕೊಡ್ತಿದ್ದನ್ನ 5 kg ಇಳಿಸಿದ್ರು. ಸೊ ಹಾಗಾಗಿ ಜೊತೆಗೆ ಕೇಂದ್ರದಲ್ಲಿ ಇದ್ದಾಗ ಏನು ಮಾಡಿದ್ರು, ಶ್ರೀಮಂತರ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಕಮ್ಮಿ ಮಾಡಿದ್ರು. ಆದ್ರೆ ಜನಸಾಮಾನ್ಯರ ಮೇಲಿರೋ ತೆರಿಗೆನ ಜಾಸ್ತಿ ಮಾಡ್ಕೊಂಡು ಬಂದ್ರು, GST ನ. ಈಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ಪಕ್ಷ ಅಂದ್ರೆ ಬಡವರ ವಿರೋಧಿ ಪಕ್ಷ, ಕೇವಲ ಶ್ರೀಮಂತರ ಜೇಬನ್ನ ತುಂಬುವಂತ ಪಕ್ಷ. ಹಾಗಾಗಿ ನಾ ಕೇಳೋದೇನಪ್ಪಾ ಅಂತಂದ್ರೆ, ಯಾರು ನಿಮ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಯಾರು ನಿಮ್ಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅಂತವ್ರು ಓಟ್ ಹಾಕ್ಬೇಕು. ನಾವು ಕೆಲಸ ಮಾಡಿದೀವಿ ಕಾಂಗ್ರೆಸ್ ಪಕ್ಷ, ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದವರಿಗೆ ನಿಮ್ಮ ಕೂಲಿ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅವ್ರ ಆರ್ಥಿಕ ಶಾಂತಿ ಕೊಡಬೇಕು, ಅರ್ಧಕ್ಕೆ ಬಿಟ್ಟು ಹೋಗಿರುವಂತ ಕೆಲಸಗಳನ್ನು ಪೂರ್ತಿ ಮಾಡಬೇಕು. ಮತ್ತೆ ಯಾರು ದುಡಿದಿದ್ದಾರೆ, ಯಾರು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಒಬ್ಬ ಮುಖ್ಯಮಂತ್ರಿಗೆ ನಿಮ್ಮ ವೋಟ್ ಕೊಡಬೇಕು, ಅಂತ ಒಂದು ಪಕ್ಷಕ್ಕೆ ನೀವು ವೋಟ್ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲೆಲ್ಲರೂ ನಾನು ತಲೆಬಾಗಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸಿದ್ದರಾಮಯ್ಯ ಸಾಹೇಬರಿಗೆ. ನಾಳೆ 5ಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬರ್ತಾರ, ತಾವು ಕೂಡ ಅಲ್ಲೆಲ್ಲ ಪಾಲ್ಗೊಳ್ಬೇಕು. ಇವಾಗ ಗ್ರಾಮಸ್ಥರ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನ.